5 ವರ್ಷ ತಂದೆ ಸಿಎಂ ಎಂಬ ಯತೀಂದ್ರ ಹೇಳಿಕೆ ಬಹಳ ಸಂಚಲನವನ್ನ ಮೂಡಿಸಿತು. ಪರೋಕ್ಷ ಅಸಮಾಧಾನ ಹೊರಹಾಕಿದ್ರ. ಹಾಗಾದ್ರೆ ಇಕ್ಬಾಲ್ ಹುಸೇನ್ ಅವರು ನಾನು ಮಾತನಾಡಿದಕ್ಕೆ ಹಿಂದೆ ನಿಮಗೆ ನೋಟಿಸ್ ಅನ್ನ ಕೊಟ್ಟಿದ್ರು, ಅವರಿಗೆ ಯಾಕೆ ನೋಟಿಸ್ ಅನ್ನ ಕೊಟ್ಟಿಲ್ಲ ಅಂತ ಕೇಳುವುದೇ ಇಲ್ಲ. ನೋಟಿಸ್ ಅನ್ನ ಕೊಡಬೇಕಾದವರು ಯೋಚನೆ ಮಾಡಬೇಕು. 10 ನೋಟಿಸ್ ಕೊಟ್ಟರು, ನಂದು ಒಂದೇ ಉತ್ತರ, ಡಿಕೆಶಿ ಒಮ್ಮೆ ಸಿಎಂ ಆಗ್ಬೇಕು ಅಷ್ಟೇ ನನ್ನ ಉದ್ದೇಶ ಅಂತ ಹೇಳಿ ಶಾಸಕ ಇಕ್ಬಾಲ್ ಹುಸೇನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಬಾರಿ ಕೂಡ ಯತೀಂದ್ರ ಅವರು ಇಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯತೀಂದ್ರ ಅವರ ಮಾತಿಗೆ ಅವರ ವಿರೋಧಿಗಳು ಕೂಡ ಒಂದ್ ಮಾತನ್ನ ಹೇಳ್ತಾ ಇದ್ರು, ನಾವು ಮಾಡಿದ್ರೆ ಬಲಾತ್ಕಾರ ಆಗುತ್ತೆ, ಬೇರೆಯವ್ರು ಮಾಡಿದ್ರೆ ಚಮತ್ಕಾರ ಆಗುತ್ತೆ, ಬೇರೆಯವರಿಗೆಲ್ಲ ನೋಟಿಸ್ ಅನ್ನ ಕೊಡ್ತಾರೆ, ಇವರಿಗೆ ಯಾಕೆ ನೋಟಿಸ್ ಅನ್ನ ಕೊಡೋದಿಲ್ಲ, ಏನ್ ಸಿಎಂ ಮಗ ಅಂದ ತಕ್ಷಣ ನೋಟಿಸ್ ಅನ್ನ ಕೊಡದೆ ಹಾಗೆ ಬಿಟ್ಬಿಡ್ತಾರಾ ಅಂತೇಳಿ ಸಾಕಷ್ಟು ಚರ್ಚೆಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಇಕ್ಬಾಲ್ ಹುಸೇನ್ ಅವರು ಏನೇ ಹೇಳಿದ್ರು ಕೂಡ ಇಲ್ಲ, ನಮ್ಗೆಲ್ರಿಗೂ ಕೂಡ ಒಂದು ಆಸೆ ಇದೆ, ಡಿಕೆಶಿ ಅವರು ಒಮ್ಮೆ ಆದ್ರೂ ಕೂಡ ಸಿಎಂ ಆಗ್ಲೇಬೇಕು ಎನ್ನುವಂತ ಆಸೆಯನ್ನ ವ್ಯಕ್ತಪಡಿಸಿರುವಂತದ್ದು. 10 ನೋಟಿಸ್ ಅನ್ನ ಕೊಟ್ಟು ನಂದು ಒಂದೇ ಉತ್ತರ ಎನ್ನುವಂತ ರೀತಿಯಲ್ಲಿ ಮಾತನಾಡಿದ್ದಾರೆ. ತಂದೆ ಪರವಾಗಿ ಈ ರೀತಿ ಪದೇ ಪದೇ ಈ ರೀತಿ ಎಲ್ಲ ಮಾತಾಡುವಂಥದ್ದು, ಹೈಕಮಾಂಡ್ಗೆ ಒಂಥರ ಅಸಹ್ಯವಾಗಿ ನಡ್ಕೊಳ್ಳುವಂಥದ್ದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಬೇರೆ ಯಾರಾದ್ರೂ ನಾಯಕರು ಬೇಕಾದ್ರೆ ಹೇಳಲಿಬೇಕಾದ್ರೆ ಅದಕ್ಕೊಂದು ಗೌರವ ಇರ್ತದೆ, ಅದರದೇ ಆದಂತ ಒಂದು ಬೆಲೆ ಇರ್ತದೆ. ನಾನು ಸೇರಿಸಿ ನಾನೇ ಹೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಗೆ ಪ್ರೀತಿ ಇದೆ ಎಲ್ಲರಿಗೂ ಮಕ್ಕಳಿಗೆ ತಂದೆ ಮೇಲೆ ಪ್ರೀತಿ ಇರ್ತದೆ, ಪ್ರೀತಿ ತಂದೆ ಮೇಲೆ ಇರ್ತದೆ, ತಂದೆ ಮಗನ ಮೇಲೂ ಪ್ರೀತಿ ಇರ್ತದೆ. ಇದು ರಾಜಕಾರಣ ಸರ್. ಇದು ರಾಜಕಾರಣದಲ್ಲಿ ನಾವೆಲ್ಲರೂ ಕೂಡ ಶಿಸ್ತಾಗಿ ನಾವು ನಡ್ಕೊಳ್ಬೇಕಾಗ್ತದೆ. ನಾನು ಮತ್ತೊಮ್ಮೆ ಇನ್ನೂ ಒಂದ್ಸಲ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೇನೆ, ಇಂಥ ಹೇಳಿಕೆ ಕೊಟ್ಟು ಸುಮ್ಮನೆ ಬೇರೆಯವ್ರಿಗೆಲ್ಲರಿಗೂ ಪ್ರವೋಕ್ ಮಾಡುವಂಥದ್ದು, ಮತ್ತೆ ನಾವು ಮಾತಾಡೋಕೆ ನಮ್ಗೊಂದು ಅವಕಾಶ ಮಾಡಿಕೊಡುವಂಥದ್ದು. ನಮ್ಮ ಸರ್ಕಾರ ಬರಬೇಕಾದ್ರೆ 140 ಜನ ಇವತ್ತು ಶಾಸಕರು, ಇವತ್ತು ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಕೂಡ ಆಡಳಿತ ನಡೆಸಬೇಕಾದ್ರೆ ಶಿವಕುಮಾರ್ ಅವರ ಶ್ರಮ, ಬೆವರು, ಹೋರಾಟ ಬಹಳಷ್ಟಿದೆ, ಅವರ ಅವಶ್ಯಕತೆ ಇದೆ. ಅವ್ರಿಗೊಂದು ಅವಕಾಶ